ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಪ್ರಿಯ ವೀಕ್ಷಕರೇ, ನಿಮ್ಮ ಅಕ್ಕಪಕ್ಕ ಇರೋರಿಂದ ನೀವು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಒಳ್ಳೆಯವರ ನಡುವೆ ಒಂದಷ್ಟು ಕೆಟ್ಟವರು ಸೇರ್ಕೊಳ್ತಿದ್ದಾರೆ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಮನೆಯ ರಹಸ್ಯಗಳು ಬೇರೆಯವರಿಗೆ ಹೋಗ್ತಾ ಇರಬಹುದು. ನಿಮ್ಮ ಮನೆ ಮೇಲೆ ಕೆಲವು ವ್ಯಕ್ತಿಗಳು ಕಣ್ಣಿಟ್ಟಿರಬಹುದು. ನಿಮ್ಮ ಮನೆಯಲ್ಲಿರೋ ವೀಕ್ನೆಸ್ಗಳನ್ನು ತಿಳ್ಕೋತಾ ಇರಬಹುದು. ನಾವ್ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಗೊತ್ತಾ? ಬೆಂಗಳೂರಿನಲ್ಲಿ ಒಂದು ಗ್ಯಾಂಗ್ ಹುಟ್ಕೊಂಡಿದೆ. ಯಾರ್ಯಾರ ಮನೆಯಲ್ಲಿ ಏನೇನು ನಡೀತಿದೆ ಅಂತ ಆ ಗ್ಯಾಂಗ್ ಅಬ್ಸರ್ವ್ ಮಾಡುತ್ತೆ. ಮನೆಯವರಿಗೆ ಗೊತ್ತಿಲ್ಲದಂತೆ ಅವರ ರಹಸ್ಯಗಳನ್ನು ತಿಳ್ಕೊಳ್ಳುತ್ತೆ. ಎಲ್ಲಾನು ತಿಳ್ಕೊಂಡ ಮೇಲೆ ಅವರ ಕಾರ್ಯಾಚರಣೆ ಶುರುವಾಗುತ್ತೆ. ಅಷ್ಟಕ್ಕೂ ಆ ಗ್ಯಾಂಗ್ ಯಾವುದು, ಅವರ ಪ್ಲಾನ್ ಏನು, ನಿಮ್ಮ ಅಕ್ಕ ಪಕ್ಕಾನು ಅಂತ ಗ್ಯಾಂಗ್ ಇದೆಯಾ? ಇಲ್ಲಿದೆ ನೋಡಿ ಆ ಸ್ಟೋರಿ. ನಿಮ್ಮ ಮನೆಯ ಪ್ರತಿ ವಿಷಯ ಇವರಿಗೆ ಗೊತ್ತು. ಮಹಾನಗರದಲ್ಲಿ ಇಂಥವರೂ ಇದ್ದಾರೆ, ಎಚ್ಚರ. ಈ ವಂಚನೆಯ ಜಾಲ ನಿಮ್ಮನ್ನು ಕಾಡಬಹುದು. ನಯ ವಂಚಕರು. ಬೆಂಗಳೂರು ಇದು ಮಹಾನಗರ. ಕೋಟ್ಯಂತರ ಮಂದಿಗೆ ಆಶ್ರಯ ನೀಡ್ತಾ ಇರುವಂತಹ ನಗರ ಇದು. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ಜಾಗ ಕೊಟ್ಟಿದೆ, ಆಟೋ ಡ್ರೈವರ್ಗಳಿಗೂ ಜಾಗ ಕೊಟ್ಟಿದೆ. ಓದಿರೋರು ಇದ್ದಾರೆ, ಓದದೆ ಇರೋರು ಕೂಡ ಇದ್ದಾರೆ. ಯಾರೇ ಬೆಂಗಳೂರಿಗೆ ಬಂದರೂ ಎಲ್ಲರನ್ನೂ ಸಾಕಿ ಸಲಹುತ್ತಾ ಇದೆ ನಮ್ಮ ಬೆಂಗಳೂರು. ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ನಾಲೆಡ್ಜ್ ಸಿಟಿ ಅಂತೆಲ್ಲ ಕರೀತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಸಿಟಿ ಕೂಡ ಆಗ್ತಾ ಇದೆ, ಕಾಮುಕರ ಸಿಟಿ ಕೂಡ ಆಗ್ತಾ ಇದೆ. ಬೆಂಗಳೂರಿನಂಥ ಒಳ್ಳೆ ನಗರದಲ್ಲಿ ಕೆಟ್ಟವರು ಸೇರ್ಕೊಳ್ತಿದ್ದಾರೆ. ಮಾಡಬಾರದ ಕೆಲಸವನ್ನ ಮಾಡಿ ಬೆಂಗಳೂರಿನ ಮಾನವನ್ನ ಹರಾಜು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೆಲ ದಿನಗಳ ಹಿಂದೆ ಒಂದು ಭಯಾನಕವಾದ ಗ್ಯಾಂಗ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಗ್ಯಾಂಗ್ ಯಾವುದು ಗೊತ್ತಾ? ಬ್ಲ್ಯಾಕ್ ಪಲ್ಸರ್ ಸರಗಳ್ಳರ ಗ್ಯಾಂಗ್. ಬೆಂಗಳೂರಿನಲ್ಲಿ ಸರಗಳ್ಳರ ಗ್ಯಾಂಗ್ ಇದೆ, ಇರಾನಿ ಗ್ಯಾಂಗ್ ಇದೆ, ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡೋ ಕಾಮುಕರ ಗ್ಯಾಂಗ್ ಕೂಡ ಇದೆ. ಇವರೆಲ್ಲರನ್ನು ಹೆಡೆಮುರಿ ಕಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಇನ್ನೇನು ಬೆಂಗಳೂರು ಕೆಟ್ಟವರಿಂದ ಮುಕ್ತಿ ಆಗ್ತಾ ಇದೆ ಅಂತ ಜನ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇರೋವಾಗ್ಲೇನೆ ಸೈಲೆಂಟ್ ಆಗಿ ಮತ್ತೊಂದು ಗ್ಯಾಂಗ್ ಹುಟ್ಕೊಂಡಿದೆ. ಆ ಗ್ಯಾಂಗ್ನ ಕೆಲವು ಸದಸ್ಯರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇವರೇ ಬೆಂಗಳೂರಿನಲ್ಲಿ ಹುಟ್ಕೊಂಡಿರುವಂತಹ ಹೊಸ ಆಗಂತುಕರು. ಇವರು ಅಂತಿಂಥವರಲ್ಲ. ಇವರನ್ನ ಹೀಗೆ ಬಿಟ್ಟಿದ್ದಿದ್ರೆ ಬೆಂಗಳೂರಲ್ಲಿ ಯಾರು ಊಹಿಸಲಾಗದಂಥ ಕ್ರೈಮ್ಗಳು ನಡೀತಾ ಇದ್ವು. ಅಷ್ಟು ಡೇಂಜರಸ್ ವ್ಯಕ್ತಿತ್ವ ಇವರದ್ದು. ಆದರೆ ಇವರು ಫೀಲ್ಡಿಗೆ ಇಳಿದು ಪವರ್ಫುಲ್ ಆಗಿ ಎದ್ದು ನಿಲ್ಲೋದಕ್ಕೂ ಮೊದಲೇ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. Saying that his mother is safe and he and these people, the callers, she refuses to, that person, the caller refuses to give the details, and he says forget about it, she is safe, there are a lot of people behind this, you come back, you and your brother come back to the house around 5 o'clock. Case in HSR layout which has been registered in 2015. The second accused, Vijay Kumar alias Vijay, he is right now a resident of Hebal, belongs to Sarjapur area, and he is an accused, Srinivas, 35-year-old person. ಇವರು ಅಂತಿಂಥ ಕ್ರಿಮಿನಲ್ಸ್ಗಳಲ್ಲ, ನಿಮ್ಮ ಮನೆಯ ಇಂಚಿಂಚು ವಿಷಯವನ್ನು ತಿಳ್ಕೊಂಡಿರೋ ನಯವಂಚಕರು. ಯಾರ್ಯಾರ ಮನೆಯಲ್ಲಿ ಏನೇನಿದೆ, ಯಾರ್ಯಾರಿದ್ದಾರೆ, ಅವರು ಏನೇನು ಮಾಡ್ತಾರೆ, ಯಾರ್ಯಾರ ವೀಕ್ನೆಸ್ಸು ಏನು, ಎಲ್ಲವನ್ನೂ ಸೂಕ್ಷ್ಮವಾಗಿ ತಿಳ್ಕೊಂಡಿರುವಂಥ ಬೆಂಗಳೂರಿನ ಮಹಾ ನಯವಂಚಕರು ಇವರು. ನಿಮ್ಮ ಮನೆಯ ರಹಸ್ಯವೂ ಕೂಡ ಇವರಿಗೆ ಗೊತ್ತಿರಬಹುದು. ಆ ಥರ ನಿಮಗೆ ಗೊತ್ತೇ ಆಗದ ಹಾಗೆ ಮನೆಯೊಳಗಿನ ರಹಸ್ಯವನ್ನ ತಿಳ್ಕೊಳ್ತಾ ಇದ್ದಂಥ ಖತರ್ನಾಕ್ಗಳಿದ್ರು. ಹೀಗೆ ಎಲ್ಲವನ್ನು ತಿಳ್ಕೊಂಡ ಮೇಲೆ ನಡೀತಾ ಇತ್ತು ಇವರ ಮುಂದಿನ ಕಾರ್ಯಾಚರಣೆ. ಆ ಮನೆ ಹತ್ರ ಇರೋರು ಅವರು ನಮ್ಮನ್ನು ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ಮನೆ ಹತ್ರ ಇದ್ದಾರೆ, ನಮ್ಮ ಲೊಕ್ಯಾಲಿಟಿಯಲ್ಲಿ ಇರೋರು ಅಂತ ನಮ್ಮ ಪರಿಚಯ ಆ ಒಂದು ರೀತಿಯಲ್ಲಿ ಇರ್ಬೋದು ಹೊರತು ಇನ್ನು ಅವರು ನಮ್ಮ ಮನೆ ಒಳಗಡೆ ಬರೋದು ಹೋಗೋದು ಅದೆಲ್ಲ ಏನು ಇದ್ದಿಲ್ಲ.
ನನ್ನ ಪ್ರಕಾರ ಅವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ ತುಂಬ ನಮ್ಮ ಬಗ್ಗೆ. ಇವರು ಅಲ್ಟ್ರಾ ಮಾಡರ್ನ್ ಕ್ರಿಮಿನಲ್ಗಳು. ಎಲ್ಲಿ ಹೇಗೆ ಕ್ರೈಮ್ ಮಾಡಬೇಕು ಅಂತ ಪಕ್ಕಾ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಯಾರನ್ನ ಟಾರ್ಗೆಟ್ ಮಾಡಬೇಕೋ ಅವರ ಫುಲ್ ಬಯೋಡಾಟಾ ಓದಿಬಿಡ್ತಾ ಇದ್ರು. ಹೆಜ್ಜೆ ಹೆಜ್ಜೆಗೂ ಅಬ್ಸರ್ವ್ ಮಾಡ್ತಾ ಇದ್ರು. ಎಲ್ಲವನ್ನು ತಿಳ್ಕೊಂಡು ನಂತರ ಕಾರ್ಯಾಚರಣೆಗೆ ಇಳಿತಾ ಇದ್ರು. ಹೀಗೆ ಓರ್ವ ವೃದ್ಧೆ ಮನೆಗೆ ಎಂಟ್ರಿ ಕೊಟ್ಟು ಆಕೆಯ ಬದುಕನ್ನೇ ಬರ್ಬಾದ್ ಮಾಡಬೇಕು ಅಂದ್ಕೊಂಡಿದ್ದಂಥ ಈ ಖದೀಮರು ಈಗ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಾಕೊಂಡಿರುವಂತಹ ಈ ಹಲಾಲ್ ಕೋರಗಳ ಹೆಸರು ಕೃಷ್ಣ, ವಿಜಯ್ ಕುಮಾರ್ ಮತ್ತು ಶ್ರೀನಿವಾಸ್ ಅಂತ. ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಮುತ್ಯಾಲ ನಗರದವರು. ಮುತ್ಯಾಲ ನಗರದಲ್ಲಿರುವಂತಹ ಅಕ್ಕಪಕ್ಕದ ಮನೆ ಮೇಲೆ ಕಣ್ಣಿಟ್ಟಿದ್ದಂತಹ ಖದೀಮರು ಯಾರ್ಯಾರ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಯಾರ್ಯಾರ ವೀಕ್ನೆಸ್ ಏನು, ಅವರ ವೀಕ್ನೆಸ್ ನಡುವೆ ನಮ್ಮ ಬೇಳೆ ಹೇಗೆ ಬೇಯಿಸ್ಕೊಳ್ಬಹುದು ಅಂತ ಸ್ಕೆಚ್ ಹಾಕಿದ್ರು. ಇವರು ಹೀಗೆ ಆಲೋಚನೆ ಮಾಡ್ತಾ ಇರೋವಾಗ್ಲೇನೆ ಒಂದು ಮನೆ ಇವರ ಕಣ್ಣಿಗೆ ಬಿದ್ದಿತ್ತು. ಆ ಮನೆಯಲ್ಲಿರುವಂತಹ ಓರ್ವ ವೃದ್ಧೆಯನ್ನ ಇವರು ಟಾರ್ಗೆಟ್ ಮಾಡಿದ್ರು. ಅಂದಹಾಗೆ ನಯವಂಚಕರ ಬಲೆಗೆ ಬಿದ್ದಿದ್ದ ಆ ವೃದ್ಧೆ ಯಾರು ಗೊತ್ತಾ? ಇದೇ ಮುತ್ಯಾಲ ನಗರದ ನಿವಾಸಿ ವಿಮಲಾ. This lady, Srimati Vimala, she is a 71-year-old lady. She was abducted from her house. Lady ಅವರೊಬ್ಬರೇ ಇದ್ದರು, ಬೇರೆಯವರು ಇರಲಿಲ್ಲ. ಸುಂದರ್ have given a complaint at Yashwantpur police station saying that their mother has been abducted and they wanted the police to immediately look for her, the mother. After the complaint was given, immediately the DCP along with the officers have formed 4 teams. ಈ ವೃದ್ಧೆ ಮನೆ ಮೇಲೆ ಈ ಖದೀಮರ ಕಣ್ಣು ಬಿದ್ದಿತ್ತು. ಇವರ ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ, ಯಾವ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ತಾರೆ, ಮನೆಯಲ್ಲಿ ಇರೋರು ಯಾರು, ಹೊರಗಡೆ ಹೋಗೋರು ಯಾರು, ಇವರ ವೀಕ್ನೆಸ್ ಏನು, ಯಾರನ್ನ ಹೇಗೆ ಯಾಮಾರಿಸಬಹುದು ಅಂತ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ರು ಈ ಕಿರಾತಕರು. ಹಲವು ದಿನಗಳ ಕಾಲ ವಿಮಲಾ ಮನೆಯ ಸೀಕ್ರೆಟ್ಸ್ ಅನ್ನ ಹದ್ದಿನ ಕಣ್ಣಿಟ್ಟು ತಿಳ್ಕೊಂಡಿದ್ರು. ವಿಮಲಾ ಕುಟುಂಬಕ್ಕೆ ದುಡ್ಡಿನ ಸಮಸ್ಯೆ ಇಲ್ಲ, ಶ್ರೀಮಂತಿಕೆ ಅನ್ನೋದು ತುಂಬಿ ತುಳುಕ್ತಾ ಇದೆ. ಹೇಗಾದ್ರೂ ಮಾಡಿ ಈ ವೃದ್ಧೆಯನ್ನ ಕಿಡ್ನಾಪ್ ಮಾಡಬೇಕು ಅಂತ ಇವರೆಲ್ಲ ಪ್ಲಾನ್ ಮಾಡ್ತಾರೆ. ಅದರಂತೆಯೇ ಒಂದು ಅನಾಮಿಕ ಕರೆ ಮಾಡಿ ಮನೆಯಲ್ಲಿದ್ದಂಥ ಮಗನನ್ನ ಹೊರ ಹೋಗುವಂತೆ ಮಾಡ್ತಾರೆ. ಮನೆಯಲ್ಲಿ ಯಾರು ಇಲ್ಲದನ್ನ ಖಾತ್ರಿಪಡಿಸಿಕೊಂಡು ಸೀದಾ ಮನೆಗೆ ನುಗ್ತಾರೆ ಇಬ್ಬರು ಕಿರಾತಕರು. ಅಲ್ಲಿಂದ ಸೀದಾ ವಿಮಲಾರನ್ನ ಕರ್ಕೊಂಡು ಹೋಗಿಬಿಡ್ತಾರೆ. ಈ ಖದೀಮರ ಜೊತೆ ಹೋಗಬೇಕಾದ್ರೂ ವಿಮಲಾಗೆ ಡೌಟೇ ಬರಲಿಲ್ಲ ಇವರು ನಯವಂಚಕರು ಅಂತ. ಸೀದಾ ಇವರು ಕರೆದ್ರು ಅಂತ ಆಕೆ ಹೋಗಿಬಿಡ್ತಾರೆ. ಹೀಗೆ 3 ಜನ ಸೇರ್ಕೊಂಡು ವಿಮಲಾರನ್ನ ಕರ್ಕೊಂಡು ಒಂದು ನಿಗೂಢ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಇದಾದ ನಂತರ ಮಗನ ನಂಬರ್ಗೆ ಫೋನ್ ಬರುತ್ತೆ. ಸೇಮ್ ಟು ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ, ನಿಮ್ಮ ತಾಯಿ ನಮ್ಮ ಹತ್ರ ಇದ್ದಾರೆ, ಜೀವಂತವಾಗಿ ಬೇಕು ಅಂದರೆ 1.5 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ ಖದೀಮರು. ಮಗಳಲ್ಲಿ ಆ ಮಗಳಿಂದ ದುಡ್ಡು ಬಂದಿದೆಯಲ್ಲ ಇದೆಲ್ಲ ಅಂತ ಎಲ್ಲ ಮಾತಾಡ್ತಾರೆ ಅವರು. ಅದಕ್ಕೆ ಅವ್ರಿಗೆ ಅನುಮಾನ ಬರ್ತದೆ, ಇಷ್ಟು ಡೀಟೇಲ್ಸ್ ಎಲ್ಲಿ ಗೊತ್ತಿದೆ ಇವರಿಗೆಲ್ಲ ಅಂತ. ಇವರು ಈ ಇಬ್ಬರು ಬ್ರದರ್ಸ್ಗೂ ಫೋನಲ್ಲಿ ಮಾಡುವಾಗ ಸೆಕೆಂಡ್ ಸುಂದರ್ ಅಂತ ಇನ್ನೊಬ್ಬರಿಗೆ ಫೋನ್ ಮಾಡ್ತಾರಲ್ಲ, ಅವ್ರಿಗೆ ಹೇಳುವಾಗನೂ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಸಿಗ್ತದೆ ಅಂತ ಅದೆಲ್ಲ ಗಮನಿಸಿದಾಗ ದಿಸ್ ಫೆಲೋ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಈ ಮೇನ್ ಅಕ್ಯೂಸ್ಗೆ ಸ್ವಲ್ಪ ಪರಿಚಯ ಇದೆ ಅಂತ ಕಾಣ್ತದೆ. ನಾವು ವಿ ಆರ್ ಸ್ಟಿಲ್ ಎನ್ಕ್ವೈರಿಂಗ್ ಇನ್ ಟು ದಟ್. ಕಳ್ಳರು ತುಂಬಾನೇ ಚಾಲಾಕಿತನ ಬಳಸಿ ವಿಮಲಾರನ್ನ ಕಿಡ್ನಾಪ್ ಮಾಡಿದ್ರು. ಆದರೆ ಪೊಲೀಸರು ಅವರಿಗಿಂತಲೂ ಶಾರ್ಪ್ ಆಗಿದ್ರು. ಕೆಲವೇ ಗಂಟೆಗಳಲ್ಲಿ ನಯವಂಚಕರ ಪ್ಲಾನ್ ಉಲ್ಟಾ ಮಾಡಿಬಿಟ್ರು. ದುಡ್ಡಿಸ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗಬಹುದು ಅಂತ ಅಂದ್ಕೊಂಡಿದ್ದವರು ಸೀದಾ ಜೈಲು ಪಾಲಾಗಿದ್ರು. ಅಂದಹಾಗೆ ಇವರನ್ನ ಬಂಧಿಸಿ ಜೈಲಿಗಟ್ಟಿದ್ದು ಯಶವಂತಪುರದ ಹಿರಿಯ ಪೊಲೀಸ್ ಅಧಿಕಾರಿ ಮುತ್ತುರಾಜ್ ಅಂಡ್ ಟೀಮ್.